ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಅಟ್ ಸೆಂಟರ್. ಹೌದ್ರಿ, ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಅಂತೇಳಿ ಹೆಂಗೆ ಕರಿತೀವಿ ನಾವು ಅಂತಂದ್ರೆ, ಡೈಪೋಲ್ ಅಂದ್ರೆ ನಿಮಗೆ ಗೊತ್ತೈತ್ರಿ, ಎಲೆಕ್ಟ್ರಿಕ್ ಡೈಪೋಲ್ ಮೈನಸ್ ಕ್ಯೂ ಇರ್ತದ ಪ್ಲಸ್ ಕ್ಯೂ, 2 ಪಾಯಿಂಟ್ ಚಾರ್ಜಸ್ ಇರ್ತೈತೆ, ಅಪೋಸಿಟ್ ಚಾರ್ಜಸ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ ಎಟ್ ದ ಸೆಂಟರ್. ಎಟ್ ದ ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲ್ ಎಟ್ ದ ಸೆಂಟರ್ ಅಂತೇಳಿ ಹೇಳ್ತೀವಿ. ಮೈನಸ್ ಕ್ಯೂನಿಂತ ಓ ಅಂದರೆ ಡಿಸ್ಟೆನ್ಸ್ ಎಲ್ ಅಂತೇಳಿ ತೊಗೊತೀವಿ, ಓನಿಂತ ಪ್ಲಸ್ ಕ್ಯೂ ಅಂದರೆ ಎಲ್. ಟೋಟಲ್ ಡಿಸ್ಟೆನ್ಸ್ ಏನಂತೇಳಿ ಹೇಳ್ತೀವಿ ರೀ, 2L ಅಂತೇಳಿ ಹೇಳ್ತೀವಿ. ಕನ್ಸಿಡರಿಂಗ್ 2 ಪಾಯಿಂಟ್ ಚಾರ್ಜಸ್ ಮೈನಸ್ ಕ್ಯೂ ಆ್ಯಂಡ್ ಪ್ಲಸ್ ಕ್ಯೂ, ಹೌದಾ, ಸಪ್ರೇಟೆಡ್ ಬೈ ಪಾಯಿಂಟ್ ಓ, ಹೌದಿಲ್ರಿ. ಇದು ಡಿಸ್ಟೆನ್ಸ್ ಮೈನಸ್ ಕ್ಯೂ ಟು ಓ ಅಂದರೆ ಎಲ್, ಓನಿಂತ ಪ್ಲಸ್ ಕ್ಯೂ ಎಲ್, ಟೋಟಲ್ ಡಿಸ್ಟೆನ್ಸ್ 2L ಅಂತೇಳಿ ಹೇಳ್ತೀವಿ. ಹೌದ್ರಿ. ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಎಟ್ ದ ಸೆಂಟರ್. ಪೊಟೆನ್ಷಿಯಲ್ ಎಲ್ಲೆಲ್ಲಿ ಇರ್ತೈತೆ ರೀ, ಮೈನಸ್ ಕ್ಯೂ ಅಂದರೆ ಇಲ್ಲಿ V1 ಇರ್ತದೆ, ಪ್ಲಸ್ ಕ್ಯೂ ಅಂದರೆ V2, 2 ಚಾರ್ಜಸ್ 2 ಪೊಟೆನ್ಷಿಯಲ್, ಹೌದಾ. ಈಗ ಅದಕ್ಕೆ ಹೆಂಗೆ ಬರ್ತೀವಿ ನಾವು ಈಕ್ವೇಷನ್ ಅಂದರೆ, ಪೊಟೆನ್ಷಿಯಲ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್, ಪೊಟೆನ್ಷಿಯಲ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಏನಂತೇಳಿ ಬರ್ತೀವಿ, ಕ್ಯೂ ಡಿವೈಡೆಡ್ ಬೈ 4πε0 L ಅಂತೇಳಿ ಬರ್ತೀವಿ. ಇದು V1. ನೆಕ್ಸ್ಟ್ ಪೊಟೆನ್ಷಿಯಲ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್, ಇದ್ರನ್ನೇನಂತೇಳಿ ಬರ್ತೀವಿ, V2 ಈಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ 4πε0 L, ಹೌದಾ. ಟೋಟಲ್ ಪೊಟೆನ್ಷಿಯಲ್ V ಈಕ್ವಲ್ಸ್ ಟು V1 ಪ್ಲಸ್ V2, ಹೌದಿಲ್ಲ ರೀ. V1 ಅಂದ್ರೆ ಏನೈತಿ, ಮೈನಸ್ ಕ್ಯೂ ಡಿವೈಡೆಡ್ ಬೈ 4πε0 L ಪ್ಲಸ್ ಕ್ಯೂ ಡಿವೈಡೆಡ್ ಬೈ 4πε0 L. ಇವೆರಡು ಏನಾಗ್ತಾವೆ, ಕ್ಯಾನ್ಸಲ್ ಆಗ್ತೈತಿ. V ಈಕ್ವಲ್ಸ್ ಟು 0 ಅಂದರೆ ಏನಾಗ್ತೈತಿ ರೀ, ಪೊಟೆನ್ಷಿಯಲ್ ಎಟ್ ದ ಡೈಪೋಲ್ ಎಟ್ ದ ಸೆಂಟರ್. ಇಲ್ಲಿ ಏನಾಗ್ತೈತಿ ಈ ಪಾಯಿಂಟ್ನಲ್ಲಿ ಅಂದರೆ, ಇವೆರಡರದ್ದು ಪೊಟೆನ್ಷಿಯಲ್ ಇಲ್ಲಿ ಏನಾಗ್ತೈತಿ, 0. ದಿಸ್ ಈಸ್ ದ ಡೆರಿವೇಶನ್ ಫಾರ್ ಪೊಟೆನ್ಷಿಯಲ್ ಡ್ಯೂ ಟು ಎಟ್ ಸೆಂಟರ್.